ನಮಸ್ಕಾರ ಎಲ್ಲರಿಗೂ. ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ 2 ಜನವರಿ ಆ್ಯಂಡ್ ಫೆಬ್ರವರಿ 23ನೇ ತಾರೀಕಿನಲ್ಲಿ ನಡೆಯುತ್ತಿರುವ ನಿಮಗೆ ಅಲ್ಲಿ ಕನ್ನಡ ವಿಷಯ ಇದೆ. ಹಾಗೆ 22ನೇ ತಾರೀಕಿನಲ್ಲಿ ನಿಮಗೆ ಜಿಯೋಗ್ರಫಿ ಸಂಬಂಧಪಟ್ಟಂಥ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತೀವಿ, ಉತ್ತರ ಸಹಿತ ಕೊಡ್ತೀವಿ. ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಸರ್ಕಾರ ಹೊರಡಿಸಿರುವಂಥ 3 ಮಾದರಿ ಪ್ರಶ್ನೆ ಪತ್ರ ಕೂಡ ಕಂಪಲ್ಸರಿ ನೋಡ್ಕೊಳ್ಬೇಕಾಗತ್ತೆ. ಸೊ ನಾವು ಬಹುವಾಗಿ ಪ್ರಶ್ನೆ ನೋಡ್ಕೊಂಡ್ರೆ, ಭಾರತ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಅಂದರೆ ಆಪ್ಷನ್ ಸಿ ಮಧ್ಯಪ್ರದೇಶ ಅಂತ ಕರಿತೀವಿ. ಎರಡನೇ ಪ್ರಶ್ನೆ, ಆಲ್ಮಟ್ಟಿ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಆಪ್ಷನ್ಸ್ ಬಿ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಹಾಗೆ ಮೂರನೇ ಪ್ರಶ್ನೆ, ಸಾಂಬಾರುಗಳ ರಾಜ ಎಂದು ಯಾವ ಸಾಂಬಾರ ಪದಾರ್ಥವನ್ನು ಕರೆಯುತ್ತಾರೆ ಅಂದರೆ ನಾವು ಕರೆಮೆಣಸು ಅಂತ ಕರಿತೀವಿ. ಭಾರತದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ರಾಜ್ಯ ಅಂದರೆ ಉತ್ತರ ಪ್ರದೇಶ. 20ನೇ ಶತಮಾನದ ಅದ್ಭುತ ಲೋಹ ಚಿನ್ನ. ಆವರಣದಲ್ಲಿ ನೀಡಿರುವಂಥ ಸೂಕ್ತ ಒಂದೊಂದು ಬಳಸಿ ಬಿಟ್ಟ ಸ್ಥಳವನ್ನು ತುಂಬಿರುವಲ್ಲಿ 5 ಮಾರ್ಕ್ಸ್ನ ಕಳ್ಕೊತೀವಿ. ಆ್ಯಂಡ್ ಬಾಕ್ರಾ ಜಲಾಶಯ ಹೆಸರು ಗೋವಿಂದ ಸಾಗರ. ಡ್ಯಾಶ್ ಭಾರತ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಕೇರಳ. ಭಾರತದಲ್ಲಿ ಮ್ಯಾಸ್ಟರ್ ಎಂದು ನಗರವನ್ನು ಕರಿತೀವಿ ನಾವು ಮುಂಬೈಯನ್ನು ಕರಿತೀವಿ. ಡ್ಯಾಶ್ ಖನಿಜವನ್ನು ಕಪ್ಪು ವಜ್ರ ಎಂದು ಕರಿತೀವಿ ನಾವು ಕಲ್ಲಿದ್ದಲನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಭಾರತದ ಅತಿ ಉದ್ದವಾದ ಅಣೆಕಟ್ಟು ಅಲ್ಲಿ ಹಿರಾಕುಡ್ ಅಂತ ಕರಿತೀವಿ. ಕೆಳಗಿನ ಹೊಂದಿಸಿ ಬರೀ ನೋಡ್ಕೊಳ್ಳಿ. ಹೆಮಟೈಡ್ ಅನ್ನೋದು ಒಂದು ಕಬ್ಬಿಣ, ಬ್ಯಾಕ್ಸೈಡ್ ಅನ್ನೋದು ಅಲ್ಯೂಮಿನಿಯಂ, ಆ್ಯಂಡ್ ಅಂತ್ರಸ್ಟೇಟ್ ಅಂತ ಕರೆಯೋದಕ್ಕೆ ಸರಿ ಉತ್ತರ ಕಲ್ಲಿದ್ದಲು ಅಂತ ಕೊಟ್ಟಲಾಗಿದೆ. ಬಿಳಿಯ ಕಲ್ಲಿದ್ದಲನ್ನು ನಾವು ಜಲ ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಸೆಲೋಮಿನಮ್ ಅನ್ನ ನಾವು ಮ್ಯಾಗ್ನೀಸ್ ಅಂತ ಕರಿತೀವಿ. ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ 5 ಮಾರ್ಕ್ಸ್ ಇರ್ತವೆ. 5 ಪ್ರಶ್ನೆಗೆ 1 ಮಾರ್ಕ್ಸ್ನ ಬಿಡ್ಕೋಬೇಕು. ಹಸಿರು ಕ್ರಾಂತಿ ಎಂದರೇನು? ಬಹುಬಳಕೆ ಎಂದರೇನು? ಹಾಗೆ ಅಲ್ಲಿ ಕೊಳೆ ಪದ್ಧತಿ ಎಂದರೇನು? ಭಾರತವ ಜಹ ಎಂದು ಯಾವ ನಗರನ್ನು ಕರೀತಾರೆ? 1 ಮಾರ್ಕ್ಸ್ ಇರ್ತವೆ, ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಸಂಪರ್ಕದ ನೀರಾವರಿ ಎಂದರೇನು? ಹಾಗೆ ಇಲ್ಲಿ ಬನ್ನಿ, ನಿಮಗೆ ಕೆಳಗಿನ 5 ಪ್ರಶ್ನೆಗೆ ಉತ್ತರಿಸುವಂಥ ಪ್ರಶ್ನೆ ನೋಡ್ಕೊಳ್ಳಿ. ಅಲ್ಲಿ ಈ ಉದ್ದೇಶದ ಕಣಿವೆಗಳ ಯೋಜನಾ 2 ಉದ್ದೇಶಗಳನ್ನು ತಿಳಿಸಿ. ಕಪ್ಪು ಮಣ್ಣು ಹತ್ತಿ ಬೇಸಾಯಕ್ಕೆ ಹೆಚ್ಚು ಸೂಕ್ತವಾಗಿದೆ ಏಕೆ? ಹಾಗೆ ಖನಿಜಗಳ ಪ್ರಮುಖ ವಿಧಗಳನ್ನು ಯಾವುವು? ಜೈವಿಕ ಅನಿಲವು ಗ್ರಾಮೀಣ ಪ್ರದೇಶಗಳಿಗೆ ಸೂಕ್ತವಾಗಿದೆ ಹೇಗೆ? ಹಾಗೆ ನಿಮಗೆ ಇಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೊಡ್ತೀವಿ, ಇವ್ರು ನೋಡ್ಕೊಳ್ಳಿ. ಹೆಚ್ಚು ಕಾಫಿಯನ್ನು ಬೆಳೆಯುವ ಜಿಲ್ಲೆ ಯಾವುಗಳು ಯಾವುವು? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ನೋಡ್ತಿರು 28ನೇ ಪ್ರಶ್ನೆ, ಮಳೆ ನೀರು ಕೊಯ್ಲು ಬಗ್ಗೆ ವಿವರಿಸಿ. ಭಾರತದಲ್ಲಿ ಭತ್ತದ ಹಂಚಿಕೆ ಮತ್ತು ಉತ್ಪಾದನೆ ವಿವರಿಸಿ. ಸಾಂದ್ರ ಬೇಸಾಯ ಎಂದರೇನು? ಅದರ ಮುಖ್ಯ ಗುಣಧರ್ಮಗಳನ್ನು ಪಟ್ಟಿ ಮಾಡಿ. ಹಾಗೆ ಭಾರತದ ಅಸಾಂಪ್ರದಾಯಿಕ ಸಂಪನ್ಮೂಲಗಳನ್ನು ವಿವರಿಸಿ. ಭಾರತದಲ್ಲಿ ಕಬ್ಬಿನ ಅದರಿನ ಉತ್ಪಾದನೆ ಹಂಚಿಕೆ ಬಗ್ಗೆ ವಿವರಿಸಿ. ಹಾಗೆ ಕೈಗಾರಿಕದ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ನೀವು ವಿವರಿಸಬೇಕಾಗುತ್ತೆ. ಇಷ್ಟು ನೀವು ನೋಡ್ಕೊಂಡು ಹೋಗ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ನಿಮಗೆ ಇದರಲ್ಲಿ ನಿಮಗೆ ಜಸ್ಟ್ ನಿಮಗೆ ನೋಡ್ಕೊಂಡು ಹೋಗಿ. ಹಾಗೆ 3 ಮಾತ್ರ ಪ್ರಶ್ನೆ ಪತ್ರಿಕೆನ ಗಮನಿಸಬೇಕಾಗತ್ತೆ. ಸೊ ಇಷ್ಟು ನೋಡಿ ಹೋದರೆ ನಿಮಗೆ ಸ್ವಲ್ಪ ಜಸ್ಟ್ ಪಾಸ್ ಕೂಡ ಆಗ್ತೀರಾ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್.